ಅಗಜಾನನ ಪದ್ಮಾರ್ಕಂ ಪದ್ಮಾರ್ಕಂ ಅಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ನಿಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ ಅಥವಾ ವಿಡಿಯೋನ ನೋಡ್ತಾ ಇದ್ದೀರೋ ಈ ಕೂಡಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅತ್ಯುತ್ತಮವಾದಂತಹ ಮುಂದೆ ಬರೋ ಎಲ್ಲ ವಿಡಿಯೋಗಳನ್ನು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತದೆ. ಲೈಕ್ ಮಾಡಿ, ಶೇರ್ ಮಾಡೋ ಮೂಲಕ ಇತರರಿಗೆ ಕೂಡ ಹಂಚಿ. ಇವತ್ತೊಂದು ವಿಷಯದಲ್ಲಿ ನಾವು ಮಲಗುವ ದಿಕ್ಕು, ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಒಳ್ಳೆಯದು ಅನ್ನುವಂತಹದ್ದು ತಿಳ್ಕೊಳ್ಳುವಂತಹದ್ದನ್ನ ನೋಡ್ತಾ ಇದ್ದೇವೆ. 4 ದಿಕ್ಕುಗಳನ್ನ ನಾವು ಇದೆ, ಮತ್ತೆ 4 ಉಪದಿಕ್ಕುಗಳಿದೆ, ಮೇಲೆ ಮತ್ತೆ ಕೆಳಗೆ. ಈ ಒಂದು 2 ದಿಕ್ಕನ್ನು ಸೇರಿಸಿ 10 ದಿಕ್ಕು, ದಶ ದಿಕ್ಕುಗಳು ಅಂತ ಹೇಳ್ತೇವೆ. ಆದ್ರೆ ಮುಖ್ಯವಾಗಿ ನಾವು ಪರಿಗಣಿಸುವಂತಹದ್ದು ಮಲಗುವ ವಿಷಯದಲ್ಲಿ 4 ದಿಕ್ಕುಗಳು. ಆ 4 ದಿಕ್ಕುಗಳಲ್ಲಿ ಯಾವ ದಿಕ್ಕಿಗೆ ತಲೆ ಹಾಕಿದ್ರೆ ಏನೆಲ್ಲ ಫಲ ಸಿಗ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗುವಂತದ್ದಾದ್ರೆ, ಮೊದಲನೇದು ದಕ್ಷಿಣ ದಿಕ್ಕು. ಅತ್ಯುತ್ತಮವಾದಂತಹ ದಿಕ್ಕು ಮಲಗಲಿಕ್ಕೆ. ದಕ್ಷಿಣ ದಿಕ್ಕನ್ನು ನಾವು ಪಿತೃಗಳಿಗೆ ಕೊಟ್ಟಿದ್ದೇವೆ. ಈ ಒಂದು ದಕ್ಷಿಣ ದಿಕ್ಕಿನ ಅಧಿಪತಿ ಯಮ ಆಗಿರ್ತಾನೆ. ಒಂದು ದಕ್ಷಿಣ ದಿಕ್ಕಿಗೆ ನಾವು ತಲೆ ಹಾಕಿ ಮಲಗುವಂತಾದ್ರಿಂದ ದೀರ್ಘಾಯುಷ್ಯ ನಮಗೆ ಬಂದು ಒದಗುತ್ತದೆ ಅನ್ನುವಂತಹ ನಾವು ತಿಳ್ಕೋಬಹುದು. ಈ ಒಂದು ದಿಕ್ಕಿನಲ್ಲಿ ಪಿತೃಗಳು ಕೊಟ್ಟಿರೋದ್ರಿಂದ ಪಿತೃಗಳ ನಮ್ಮ ಪೂರ್ವಜರ ಒಂದು ಅನುಗ್ರಹ ನಮಗೆ ಯಾವತ್ತೂ ಸಿಗ್ತದೆ. ಹಾಗೆ ಯಮನ ಸಂಬಂಧ ದಿಕ್ಕಾಗಿರೋದ್ರಿಂದ ದೀರ್ಘಾಯುಷ್ಯ ಬರ್ತದೆ. ಮನೆಯ ಯಜಮಾನ ಅವಶ್ಯವಾಗಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ಉತ್ತರೋತ್ತರ ಅಭಿವೃದ್ಧಿ ಆಗುವಂತಹದ್ದು ಖಂಡಿತ. ಇನ್ನು 2ನೆಯ ಅತ್ಯುತ್ತಮ ದಿಕ್ಕು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿಗೆ ತಾವು ತಲೆ ಹಾಕಿ ಮಲಗೋದ್ರಿಂದ ಏಕಾಗ್ರತೆ ಹಾಗೆ ಓದುವಂತಹ ಒಂದು ವಿಷಯದಲ್ಲಿ ನೆನಪಿನ ಶಕ್ತಿ ಹೆಚ್ಚು ಕಂಡು ಬರ್ತದೆ ಅಥವಾ ಹೆಚ್ಚಾಗ್ತದೆ. ಮುಖ್ಯವಾಗಿ ಓದುವಂತಹ ವಿದ್ಯಾರ್ಥಿಗಳಿರ್ಬೋದು, ಯಾವುದೇ ರೀತಿ ವಿದ್ಯಾರ್ಥಿಗಳು, ನಾವು ಪ್ರೈಮರಿ ಓದೋರು, ಹೈಸ್ಕೂಲು, ಕಾಲೇಜು, ಡಿಗ್ರಿನೋ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಓದುವಂತವ್ರು ಕೂಡ, ಒಟ್ಟಿನಲ್ಲಿ ಓದುವಂತಹ ಯಾರೆಲ್ಲ ಇದ್ದೀರೋ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ನಿಮಗೆ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಇನ್ನು 3ನೇ ದಿಕ್ಕು ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿಗೆ ಮಲಗುವಂತದ್ರಿಂದ ಕೀರ್ತಿ ಯಶಸ್ಸು ಗಳಿಸ್ತದೆ. ಕೀರ್ತಿ ಮತ್ತೆ ಯಶಸ್ಸು ಸಿಗುವಂತದ್ದು ಕಂಡು ಬರ್ತದೆ. ದಕ್ಷಿಣ ಮತ್ತೆ ಪೂರ್ವಕ್ಕೆ ಹೋಲಿಕೆ ಮಾಡಿದ್ರೆ ಇದು 3ನೇ ಸ್ಥಾನಕ್ಕೆ ಬರ್ತದೆ. ಅಷ್ಟು ಉತ್ತಮ ಅಲ್ಲ, ಆದ್ರೆ ಹೆಸರು ಮತ್ತೆ ಕೀರ್ತಿ ಗಳಿಸುವಂತಹ ಇಚ್ಛೆ ಉಳ್ಳಂತವರು ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಬಹುದು. ಕಡೆಯದಾದ ದಿಕ್ಕು ಉತ್ತರ ದಿಕ್ಕು. ಈ ಉತ್ತರ ದಿಕ್ಕಿಗೆ ಯಾವತ್ತೂ ತಲೆ ಹಾಕಿ ಮಲಗಬೇಡಿ. ಯಾಕೆ ಅಂತಂದ್ರೆ 2 ಕಾರಣ. ನಮ್ಮ ವೈದಿಕ ಪದ್ಧತಿ ಇರಬಹುದು ಅಥವಾ ಸೈಂಟಿಫಿಕ್ ವಿಷಯದಲ್ಲಿ 2 ರೀತಿಯಲ್ಲಿ ನಾವು ನೋಡೋದಾದ್ರೆ, ಮೊದಲನೇದು ದಕ್ಷಿಣ ದಿಕ್ಕಿಗೆ ನಾವು ವೈದಿಕ ಪದ್ಧತಿ ನೋಡೋದಾದ್ರೆ ದಕ್ಷಿಣ ದಿಕ್ಕನ್ನ ನಾವು ಪಿತೃಗಳಿಗೆ ಕೊಟ್ಟಿದ್ದೇವೆ. ಪಿತೃಗಳಂದ್ರೆ ನಮ್ಮ ಪೂರ್ವಜರು. ನಾವು ಪೂರ್ವಜರಿಗೆ ಕಾಲನ್ನ ತೋರಿಸಿದ್ರೆ ಅವರ ಕೋಪಕ್ಕೆ ಗುರಿಯಾಗ್ತೇವೆ. ಇದರಿಂದ ನಮ್ಮ ಅಭಿವೃದ್ಧಿ ಕುಂಠಿತ ಆಗ್ತದೆ. ಇದು ಒಂದು ವೈದಿಕ ದಿಕ್ಕಿನಲ್ಲಿ ಹೇಳುವಂತ ಅಥವಾ ಶಾಸ್ತ್ರ ಹೇಳುವಂತಹದ್ದು. ಅದೇ ಸೈಂಟಿಫಿಕ್ ಆಗಿ ನೋಡುವಂತಹದ್ದಾದ್ರೆ ಉತ್ತರ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಪವರ್ ಹೆಚ್ಚಿರುತ್ತದೆ. ಇದು ನಮ್ಮ ಮೆದುಳಿಗೆ ತೊಂದರೆಯನ್ನು ಕೊಟ್ಟು ಮೆದುಳಿನಲ್ಲಿ ಆಗುವಂತಹ ರಕ್ತ ಸಂಚಾರವನ್ನು ತೊಂದರೆಗೊಳಿಸುತ್ತದೆ. ಇದರ ಮೂಲಕ ನಮಗೆ ನಿದ್ರಾಹೀನತೆ ಹಾಗೆ ಬಿಪಿ ಅಥವಾ ರಕ್ತ ಸಂಬಂಧಿ ಕಾಯಿಲೆಗಳು ಬರುವಂತದ್ದು ಹೆಚ್ಚು ಕಂಡು ಬರುವಂತದ್ರಿಂದ ಉತ್ತರ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ತಲೆ ಹಾಕಿ ಮಲಗಬಾರದು ಅಂತ ಸೈನ್ಸ್ ಹೇಳುವಂತಹದ್ದು. ಈ 4 ದಿಕ್ಕಿನಲ್ಲಿ ಯಾವ ದಿಕ್ಕು ಒಳ್ಳೇದು ಅನ್ನುವಂಥದ್ದು ನೀವು ಇಲ್ಲ ತಿಳ್ಕೊಂಡ್ರಿ. ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಏನೆಲ್ಲ ಆಗ್ತದೆ ಅಂತ ತಿಳ್ಕೊಂಡ್ರಿ. ಇದೇ ರೀತಿ ಮುಂದೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಬರ್ತದೆ. ಹಾಗೆ ಈ ಒಂದು ವಿಷಯವನ್ನ ಇತರರಿಗೆ ಹಂಚಿಕೊಳ್ಳಿಕ್ಕೆ ನೀವು ನಮ್ಮ ಚಾನೆಲ್ ಅನ್ನ ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.